ಹಾಯ್ ಎಲ್ಲ ಹೆಂಗಿದ್ರಿ, ಹುಷಾರಿದ್ರ್ಯಾ? ನಾವು ಇವತ್ತೊಂದು ರಾಜಸ್ಥಾನಿ ಸ್ಟೈಲಲ್ಲಿ ಒಂದು ರೋಟಿ ಮಾಡುವ ಅಂತೇಳಿ ಮಾಡ್ತಾಯಿದ್ದೆ. ಇದು ರೊಟ್ಟಿ ಕಲ್ಲಲ್ಲಿ ನಾವು ಗೋಧಿ ಹಿಟ್ಟು ಕಲಸಿ ಒಂದು ಪುಲ್ಕ ಮಾಡುವ ಅಂತೇಳಿ ಮಾಡ್ತಾಯಿದ್ದೆ. ತುಂಬ ದಿನ ಆಯಿತು ವೀಡಿಯೋ ಹಾಕಿ. ಸರಿ, ಇವತ್ತು ಇದನ್ನು ಒಂದು ಡಿನ್ನರಿಗೆ ರೆಡಿ ಮಾಡ್ತಾಯಿದ್ದೆ. ಸರಿ, ಹಾಗೆ ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕುವ ಅಂತೇಳಿ ಎಣಿಸ್ಕೊಂಡು ಮಾಡ್ತಾಯಿದ್ದೆ. ಹಿಟ್ಟೆಲ್ಲ ಕಲಿಸ್ಕೊಂಡು ಒಂಚೂರು ಕಡಲೆ ಎಣ್ಣೆ ಹಾಕಿ ಹದ ಮಾಡಿ ಒಂದು 10-15 ನಿಮಿಷ ಇಟ್ಟರೆ ಒಳ್ಳೆ ಹದ ಬತ್ತತ್ತು ಕಣಿ. ಸ್ಮೂತ್ ಅಂದರೆ ಸ್ಮೂತ್ ಹತ್ತು ರೋಟಿ ಕಂಡ್ರೆ ಹಾಗೆ ಬಾಯಂಗೆ ಹಾಯ್ಕೊಂಡ್ರೆ ಒಳ್ಳೆ ಮೆದು ಹಲ್ವಾ ಇದಾದಂಗೆ ಹತ್ತು ಮರ್ರೆ ಒಳ್ಳೆ ಹತ್ತು. ನೀವು ಮಾಡಿ ಕಾಣಿ ಆಯಿತಾ. ತಿಂಬುಕಿದು 2 ರೋಟಿ ತಿಂದರೆ ಸಾಕೆ. ಡಯಟ್ ಮಾಡೋರಿಗೆಲ್ಲ ಒಳ್ಳೆ ಇದು. ತುಪ್ಪ ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ. ಹಾಗೆ ಇದಕ್ಕೆ ಹಾಕೊಂಬತ್ತಿಗೆ ಎಣ್ಣೆ ಜಾಸ್ತಿ ಹಾಕೋಕ್ಕಾಗ, ಸ್ವಲ್ಪ ಎಣ್ಣೆ ಹಾಕಿ ಕಲಸಿ ಇಟ್ಟರ ಮೇಲೆ ಹಿಂಗೆ ರೋಟಿ ಪುಲ್ಕ ಮಾಡ್ಕೊಂಡ್ರೆ ಒಳ್ಳೇದಾಗ್ತ. ಅನ್ನ ಉಂಡ್ರೆ ಜಾಸ್ತಿ ಉಂತತ್ತೆ. ಹಾಗಾಗಿ 2 ರೋಟಿ ಮಾಡ್ಕೊಂಡ್ರೆ ಸಾಕೆ, ಹೊಟ್ಟೆ ಫುಲ್ಲಾಗಿಬಿಡುತ್ತೆ. ಪಲ್ಯ ಜಾಸ್ತಿ ತಿಂದರೆ ಅದೇ ನಮ್ಮ ಡಯಟ್. ಹಾಗೆ ಡಯಟ್ ಅಂತ ಹೇಳಿ ರಾತ್ರಿ 7 ಗಂಟೆ ಮೇಲೆ ತಿಂಬಕ್ಕಾಗ 7 ಗಂಟೆ ಒಳಗೆ 6ರಿಂದ 7 ಗಂಟೆ ಒಳಗೆ ಡಿನ್ನರ್ ಮುಗಿಸ್ಕೊಂಡು ಕಣಿ. ಹಿಂಗೆ ಒತ್ತರ ಒಳ್ಳೆ ಉಬ್ಬತ್ತು ನಮ್ಮ ಪುಲ್ಕ. ನಾನಂತೂ ಡಯಟ್ ಸ್ಟಾರ್ಟ್ ಮಾಡಿದೆ. ನೀವು ಯಾರಾದರೂ ಡಯಟ್ ಸ್ಟಾರ್ಟ್ ಮಾಡೋದಿದ್ದರೆ ಡೈಲಿ ಫಾಲೋ ಮಾಡಿ. ಒಳ್ಳೊಳ್ಳೆ ಟಿಪ್ಸ್ ಕೊಡ್ತೆ ಅಕ್ಕ ಕಣಿ. ನಂದು ರೋಟಿ ರೆಡಿ ಆಯಿತು. ಎಲ್ಲರಿಗೂ ಏಡೇಡ್. ನಾಳೆಗೆ ಮತ್ತೆ ವೀಡಿಯೋ ಕಂಬ.